ಇದಕ್ಕೆಲ್ಲ ನಾಳೆ ಓಂ ಶ್ರೀಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶತ ಪ್ರಭಾ ಯಾಲೋಲ್ಲಾಸೋಥ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ವಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಪ್ರಿಯಃ ಪತಿಂ. ಏನಾಯ್ತು ಈಗ ಇವರು ಹೇಳಿ ಅಧ್ಯಯನ ಮತ ಮುಗಿಸಿ ಈಗ ಬೌದ್ಧ ಮತ ಖಂಡನೆ ಮಾಡಕ್ಕೆ ಹೋಗ್ತಾರೆ. ಪರಪ್ರಸಾದನೇಚ್ಛೋಸ್ತು ವಿಲಂಬೋ ನಾಮ ಯುಜ್ಯತೆ. ಇನ್ನೊಬ್ಬರಿಗೋಸ್ಕರ ಕಾಯೋದಾಗಿದ್ದರೆ ಎಲ್ಲ ಆಗಿದೆ, ಇನ್ನು ಕೃಷ್ಣಾರ್ಪಣ ಅಂತ ಇಲ್ಲ, ಇನ್ನೊಬ್ರು ಯಾರೋ ಬರೋರಿದ್ದಾರೆ ಅಂತ ಹೇಳ್ತಾರೆ. ಯಾರೂ ಕಾಯಿರಿಲ್ಲ, ಸುಮ್ಮನೆ ಅಂತಿದ್ರೆ ಕಾಯಿರಿ ಸಿಟ್ಟು ಬಂದುಬಿಡುತ್ತೆ. ಸುಮ್ಮನೆ ಕಾಯಿರಿ ಅಂತ ಹೇಳಿದರೆ ಸಿಟ್ಟು ಬರ್ತದೆ. ನಿಮಗೆ ಜ್ಞಾನ ಬಂದಾಯ್ತು, ನಿಮ್ಮ ಪ್ರಕಾರ ಮೋಕ್ಷ ಯಾಕಾಗಿಲ್ಲ? ವಿಳಂಬಕ್ಕೆ ಕಾರಣ ಏನೀಗ? ಏನು ಹೇಳಬೇಕೀಗ? ಇನ್ನೂ ಅನುಗ್ರಹ ಮಾಡಿಲ್ಲ ಕೊಡೋನು ಅಂತ ಹೇಳಬೇಕೀಗ. ಎಲ್ಲ ಪ್ಯಾಕಿಂಗ್ ಮಾಡಿ ಕೊಡ್ತಾ ಇಲ್ಲ, ದುಡ್ಡು ಕೊಟ್ಟಾಗಿದ್ರು ಪ್ಯಾಕಿಂಗ್ ಮಾಡ್ತಾ ಇಲ್ಲ, ಅದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮಾಡ್ತಾ ಹೇಳ್ತಾರೆ. ಅದು ಬಟ್ ಎಲ್ಲ ನೀನೇ ಮಾಡ್ಕೊಂಡು ದೇವರೇ ಇಲ್ಲ ಅಂತ ಕರೆಯೋದಾದರೆ ವೈ ದಿಸ್ ಡಿಲೇ ಅಂತ ಕೇಳ್ತಾರೆ. ಯಾಕೆ ನಿರ್ಧಾರ ಆಗ್ತಿದೆ ಹಾಗಿದ್ರೆ? ಅಂದರೆ ಅರ್ಥ ಏನು ಅಂದರೆ ನಮ್ಮ ಕೈಲಿಲ್ಲ ಅಂತ ಅರ್ಥ, ಇನ್ನೊಬ್ರು ಇದ್ದಾನೆ ಅಂತ ಅರ್ಥ. ನೀವು ಅದನ್ನು ಒಪ್ತಾ ಇಲ್ಲ ಅಂದರೆ ನಿಮ್ಮ ಮತ ಸರಿಯಲ್ಲ. ಅವು ಅನ್ಯತ್ರಾಪಿ ವಿಳಂಬಾಸ್ತು ಚುರೀಚ್ಛಾ ಸೇನಿಮೈ ತತಃ. ನಮ್ಮಲ್ಲಿ ಆತಕ್ಕೆ ವಿಳಂಬ ಆಗುತ್ತೆ ಅಂತ ಕೇಳಿದರೆ ಈಶ್ವರ ಇಚ್ಛಾ, ದೇವ್ರ ಕೈಲಿದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಬಸ್ಸಲ್ಲಿ ಕೂತ್ಬಿಟ್ಟು ಹೋಗು ಅಂತ ಹೇಳಿದ್ರೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ನೀವು ಹೇಳಿದ್ರೆ ಹೋಗಲ್ಲ ಅಂತ ಹೇಳ್ತಾರೆ. ನಮ್ಮ ಟೈಮ್ 10:30 ಎತ್ತಿದೆ, ನಾನು ಹೋಗೋದಿಲ್ಲ. ಎಲ್ಲ ಬಂದು ಎಲ್ಲರೂ ಕೂತಿರ್ಬೋದು, ಕೂತ್ರು ಹೋಗಬೇಕು ಅಂತೇನೂ ಇಲ್ಲ, ಗೊತ್ತಾಯ್ತಿಲ್ಲ. ಚೆಕ್ಕಿಂಗ್ ಬಂದಾಗಿರ್ಬೇಕದು. ಚೆಕ್ಕಿಂಗ್ ಬಂದಾಗ ತಿಳ್ಕೊಳ್ಳಿ. 10 ಮುಂಚೆಗೆ ಯಾಕೆ ಹೋದೆ ಅಂತ ಕೇಳ್ಬೋದು, ಅರ್ಥ ಆಯ್ತಾ? ಅದೇ ರೀತಿಯೇ ಲೇಟ್ ಆದರೂ ಕಾರಣ ಕೇಳೋ ಹಕ್ಕಿದೆ ಅವರಿಗೆ. ಅವ್ರು ಕಾರಣ ಕೊಡಬೇಕು. ಲೇಟ್ ಆಗಿರೋ ಕಾರಣ ಯಾರು ಪ್ಯಾಸೆಂಜರ್ ಬಂದಿಲ್ಲ ಹೇಳಬೇಕಾದ್ರೆ. ಆ ದೃಷ್ಟಿಯಲ್ಲಿ ನಮ್ಮ ಅಧೀನದಲ್ಲಿ ಇಲ್ಲ. ಅನ್ಯತ್ರಾಪಿ ವಿಳಂಬಾಸ್ತು ಸುರೀಚ್ಛೇಷಾನಿ ಮೆತ್ತತಃ ಅನ್ಯಥಾ ಕಾರಣಂ ಚೇತ್ ಸ್ಯಾತ್ ಕಿಂ ಕಾರ್ಯಂ ನೋಪಜಾಯತೆ. ಸುಳ್ಳ ಕಾರಣ ಕೊಡೋದಾದರೆ ಹಾಗಿದ್ರೆ ಏನು ಬೇಕಾರಾಗ್ಬೋದು, ಯಾವುದರಿಂದ ಏನು ಬೇಕಾರಾಗ್ಬೋದು, ಗೊತ್ತಾಯ್ತಾ? ಇವತ್ತು ಹೇಳಿದ್ನಲ್ಲ, ಯಾವುದೋ ಹಾಕಿದ ಏನೋ ಬಂತು. ಈಗ ಏನೋ ಇಟ್ಟ ಬಂತು, ಮಾವಿನ ಗಿಡ ಇಟ್ಟ, ಬೇವಿನ ಗಿಡ ಬಂತು. ಕಾರ್ಯಕಾರಣ ಭಾವನೆ ಇಲ್ಲ ಅದಕ್ಕೆ. ಕಾರ್ಯಕಾರಣ ಭಾವ ಒಪ್ಪದೆ ಹೋಗಿಬಿಟ್ರೆ ಏನು ಬೇಕಾರಾಗ್ಬೋದು ಅಂತಾಯ್ತು. ಕಾರಣೇ ಸತಿ ಕಾರ್ಯಸ್ಯ ಭಾವ ಸುನಿಯತೋ ಅಸ್ಯ ಹಿ. ಕಾರಣ ಇದ್ದಾಗ ಕಾರ್ಯ ಆಗಬೇಕು, ಕಾರ್ಯ ಇದ್ಮೇಲೆ ಕಾರಣ ಇರಬೇಕು. ಇವತ್ತು ಹೇಳ್ತಾನೆ ಒಳ್ಳೆ ಔಷಧಿ ಕೊಟ್ಟಿದ್ರೆ ವಾಸಿ ಆಗುತ್ತೆ ಅಂತ ಹೇಳಿದ, ನೋಡಿದ್ರೆ ವಾಸಿ ಆಯಿತು ಅದು. ಯಾಕೆ? ಕಾರಣ ಔಷಧಿ, ವಾಸಿ ಆಗೋದು ಫಲ, ಗೊತ್ತಾಯ್ತಾ? ಅದೇ ರೀತಿಯೇ ಇದೆಲ್ಲ ಒಂದೇನು ಕಾರಣದಿಂದ ಕಾರ್ಯ. ಇನ್ನೊಬ್ಬರು ನೋಡಿದ್ರು ಒಳ್ಳೆ ಔಷಧಿ ತೊಗೊಂಡ್ಬಿಟ್ಟಿದೆ, ಪರವಾಗಿಲ್ಲ, ಏನು ಜೋರಾಗಿ ಓಡಾಡ್ತಿದೆ ಅಂತ ಕೇಳಿದೆ. ಅವನು ಔಷಧಿ ತೊಗೊಂಡು ನೋಡಿಲ್ಲ, ಆದರೆ ಗೊತ್ತವನಿಗೆ ಕಾರ್ಯ ಇದೆ ಅಂದಮೇಲೆ ಒಂದು ಕಾರಣ ಇರಬೇಕು. ಒಂದು ಅದಕ್ಕೇನಂತ ಕರೆದ್ರು ಗೊತ್ತಾ ನಿಮಗೆ? ಹಿಂದೆ ಕಾರ್ಯಾನುಮಾನ ಕಾರಣಾನುಮಾನ ಅಂತ ಕರೆದು. ಕಾರ್ಯಾನುಮಾನ ಅಂದ್ರೇನು? ಕಾರ್ಯ ನೋಡಿ ಕಾರಣನ ಊಹೆ ಮಾಡೋದು. ಆಮೇಲೆ ಕಾರಣಾನುಮಾನ ಅಂದ್ರೇನು? ಕಾರಣ ನೋಡಿ ಕಾರ್ಯ ಊಹೆ ಮಾಡೋದು. ಎಲ್ಲಿ ನೋಡಿದ್ರು ನೀರೇ ನೀರು, ಎಂಥ ಮಳೆ ಬಂದಿದೆ ಅಂತ ಹೇಳ್ತಾನೆ. ಈಗಿಲ್ಲ, ಎಲ್ಲಿ ನೋಡಿದ್ರು ನೀರು, ಎಲ್ಲ ಹಳ್ಳ ಎಲ್ಲ ತುಂಬ ಹೋಗ್ಬಿಟ್ಟಿದೆ. ಒಬ್ಬ ಭರ್ಜರಿ ಮಳೆ ಆಗಿದೆ ಅಂತ ಹೇಳ್ತಾನೆ. ಮೇಲೆ ಅದು ಇನ್ನೊಂದು ಪ್ರವಾಹ ನೋಡಿ ಮೇಲೆ ಆಗಿದೆ ಅಂತ ಹೇಳ್ತಾನೆ. ಮಳೆಯಾಗಿದ್ದು ಗೊತ್ತಾಗಲಿಕ್ಕೆ ನೀರಿರೋ ಸಾಕು, ಪ್ರವಾಹ ಬಂದರೆ ಮೇಲೆ ಆಗಿದೆ ಅಂತ ಹೇಳ್ತಾನೆ. ಇವೆಲ್ಲ ಏನು? ವ್ಯಾಪ್ತಿ ಇದೆ ಕಾರಣ ಕಾರ್ಯದಿಂದ. ಅದೇ ರೀತಿ ಎಂಥ ಮಾಡೋದು ನೋಡಿಬಿಡ್ತಾ, ಇನ್ನು ಬೇಗ ಮನೆ ಸೇರ್ಕೋಬೇಕು, ಎಂಥ ಮೋಡ ಇದೆ ನೋಡಿದ್ರೆ ಹೇಳ್ತಾನೆ. ಒಮ್ಮೊಮ್ಮೆ ತಪ್ಪು ಚಾನ್ಸ್ ಇದೆ, ಅದು ಇದ್ದು ಕ್ಲಿಯರಾಗಿ ಹೋಗಿಬಿಡುತ್ತೆ. ಅದಕ್ಕೆ ಕಾರಣ ಹೇಳಿದ್ದಾರೆ ಬೇರೆ. ಅದರ್ವೈಸ್ ಏನರ್ಥ? ವಿಶಿಷ್ಟ ಮೇಘೋನ್ನತಿ ವೃಷ್ಠೇ ಅಂತ ಕರೆದಿದ್ದಾರೆ. ಬರೀ ಮೇಘ ಅಲ್ಲ, ವಿಶಿಷ್ಟ ಮೇಘೋನ್ನತಿ ಅಂದ್ರೇನು? ಮಳೆ ಬಂದೇ ಬರ್ತಕ್ಕಂಥ ಮೋಡ, ಅದು ಫೇಲ್ ಆಗೋ ಚಾನ್ಸ್ ಇಲ್ಲ. ಕೆಲವು ಮೋಡಗಳು ಏನು ಮಾಡುತ್ತೆ, ಬಂದು ಹೋಗ್ಬಿಡುತ್ತೆ ಆ ಕಡೆ. ವಿಜ್ಞಾನವಾದಿನಶ್ಚೈವ ವಿಜ್ಞಾನಾದ್ವೈತ ವೇದನಾತ್ ವಿಜ್ಞಾನ ಭಾವನಾಚ್ಚೈವ ಮೋಕ್ಷೋ ನ ಘಟತೆ ಕ್ವಚಿತ್. ವಿಜ್ಞಾನ ಈ ಬೌದ್ಧರ ಖಂಡನೆ ಅವ್ರದ್ದೆಲ್ಲ ಮುಗಿದ ಮೇಲೆ ವಿಜ್ಞಾನವಾದಿಗಳು ಅಂತಿದ್ದಾರೆ. ವಿಜ್ಞಾನಾದ್ವೈತ ವೇದನಾತ್, ವಿಜ್ಞಾನ ವೇದನ ಅದ್ವೈತ ವೇದನದಿಂದಾಗಿ ವಿಜ್ಞಾನ ಚಿಂತನೆ ಮಾಡೋದರಿಂದಾಗಿ ಮೋಕ್ಷ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ಯಾತಕ್ಕೆ? ಅಂತರ್ಜ್ಞಾನಸ್ಯ ಬಾಹ್ಯೇ ಚ ಕ್ಷಣಿಕತ್ವಸ್ಯ ವೇದನಾತ್
ಭಾವನಾಚೋಕ್ತ ಮಾರ್ಗೇಣ ಮಾನಭಾವಾತ್ಮ ಮುಚ್ಯತೆ. ಶರೀರಾಂತಸ್ಥಿತಸ್ಯ ಜ್ಞಾನಸ್ಯ ಉಪಲಕ್ಷಣಮೇತತ್ ವಿಜ್ಞಾನ ವೇದನಾ ಸಂಜ್ಞಾ ಸಂಸ್ಕಾರಾಣಾಂ ಬಾಹ್ಯೇ ಸ್ಥಿತಸ್ಯ ರೂಪಸ್ಯ ಚ ಯತ್ಕ್ಷಣಿಕತ್ವಂ ತಸ್ಯ ವೇದನಾತ್. ಅವರು ಪಂಚಸ್ಕಂದವಾದಿಗಳು ಅಂತ ಹೆಸರು ಅವರಿಗೆ. ಅದರ ತತ್ವದಲ್ಲಿ ಬಂದಿದೆ ಆಗಲೇ. ವಿಜ್ಞಾನ ಸ್ಕಂದ, ವೇದನಾ ಸ್ಕಂದ, ಸಂಜ್ಞಾಸ್ಕಂದ, ಸಂಸ್ಕಾರ ಸ್ಕಂದ ಮತ್ತು ಉಳಿದಿದ್ದ್ಯಾವುದು ರೂಪಸ್ಕಂದ ಅಂತ 5 ಸ್ಕಂದಗಳು ಹೇಳ್ತಾರೆ. ಉಕ್ತ ಮಾರ್ಗೇಣ ಕ್ಷಣಿಕತ್ವೇನ ನ ಮುಚ್ಯತೆ ಪುರುಷಃ ಕುತೋ ಅತ್ರಾರ್ಥೇ ಮಾನಾಭಾವ. ಅದಕ್ಕೆ ಪ್ರಮಾಣ ಇಲ್ಲ. ಆದ್ದರಿಂದ ಅಕೃತ ಅಭ್ಯಾಗಮಕೃತ ವಿಪ್ರಾಣಾಶಾದಯೋ ದೋಷಾ ಸ್ಫುಟ ಏವೇತೇನೋಕ್ತಾ. ಅಕೃತ ಅಭ್ಯಾಗಮ ಮತ್ತು ಕೃತ ವಿಪ್ರಾಣಾಶ ಯಾವುದು ಹೇಳಿದ್ದೀರೋ ಅದು ಒಪ್ಕೊಂಡಿದ್ದೀರಿ, ಪ್ರಮಾಣದಿಂದ ಒಪ್ಕೋತಿದ್ದೀರಿ, ಪ್ರಮಾಣದಿಂದ ನೆಗೆಟ್ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ ಅಂತ ಡೀಟೇಲ್ಸ್ ಕಣ್ಣಲ್ಲಿ ಮಾಡಿಬಿಟ್ಟಿದ್ದಾರೆ. ಮುಖ್ಯ ಈ ಪ್ರಕೃತ ಮಾತ್ರ ಹೇಳಿದರು. ಅಲ್ಲಿ ಮತ್ತೆ ಪ್ರಕೃತೇ ಪುರುಷಸ್ಯಾಪಿ ವಿವೇಕೋ ಮುಕ್ತಿ ಸಾಧನಂ ಇತ್ಯ ಸಾಂಖ್ಯ. ಜೈನರಿಗೂ ಬೌದ್ಧರಿಗೂ ತುಂಬ ಸಾಮ್ಯ ಇದೆ. ಅವರು ಇಬ್ಬರು ಕೂಡ ವೇದ ಒಪ್ಪದೇ ಇರೋರು. ಸಾಂಖ್ಯರು ವೇದ ಒಪ್ತಾರೆ. ವೇದ ಒಪ್ತಾರೆ ಅಂದರೆ ವೇದನ ಅಲ್ಟಿಮೇಟ್ ಅಂತ ಒಪ್ಪೋದಿಲ್ಲ. ವೇದನೂ ಪ್ರಮಾಣ, ನೀವೂ ಬನ್ನಿ ಅಂತ ಕರೆದ್ರೆ ಆಗೋ ಹಾಗೆ ಪ್ರಾಧಾನ್ಯ ಇಲ್ಲ ಅದಕ್ಕೆ. ಪ್ರಕೃತೇ ಪುರುಷಸ್ಯಾಪಿ ವಿವೇಕೋ ಮುಕ್ತಿ ಸಾಧನಂ ಇತಿ ಸಾಂಖ್ಯಾ. ಪ್ರಕೃತಿ ಮತ್ತು ಪುರುಷ ಇದ್ದಾರಲ್ಲ, ಅವ್ರ ಬಗ್ಗೆ ವಿವೇಕ ಸರಿಯಾಗಿ ತಿಳ್ಕೊಳ್ಳೋದಿದೆಯಲ್ಲ, ಅದೇ ಮುಕ್ತಿಗೆ ಸಾಧನ ಅಂತ ಕರೀತಾರೆ. ಅದು ದೇವರಿಗೆಲ್ಲ ಒಪ್ಪೋದಿಲ್ಲ ಅವರು, ನಾಸ್ತಿಕರು. ನೈಚೈತ್ಯ ಪುರುಷ ಅಂದರೆ ಚೇತನ ಅಂತ ಅಷ್ಟೇ ಅರ್ಥ, ಪ್ರಕೃತಿ ಜಡ ಅಂತ ಅಷ್ಟೇ ಅರ್ಥ. ಜಡ ಇದೆ, ಚೇತನ ಇದೆ, ಅದರಿಂದ ಕೆಲಸ ನಡೀತಾ ಇದೆ. ಇಬ್ಬರು ಹೇಗೆ ನಡೀತಾ ಇದ್ದಾರೆ ಕೆಲಸ ಅಂದರೆ ಗೊತ್ತಿದೆಯಾ? ಅಂಧಪಂಗು ನ್ಯಾಯ, ಕುರುಡ ಕುಂಟ ನ್ಯಾಯ. ಕುರುಡನಿಗೆ ಕಾಲಿದೆ, ಕಣ್ಣು ಕಾಣೋದಿಲ್ಲ. ಅವನಿಗೆ ಕಣ್ಣು ಕಾಣುತ್ತೆ, ನಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನು ಮಾಡೋಕ್ಕೆ, ಕುರುಡನ ಹೆಗಲ ಮೇಲೆ ಕೂತ್ಬಿಟ್ಟು ಏನಾಗುತ್ತೆ, ಈಗ ಕಣ್ಣು ಒಂದು ಕಾಲಿ ಒಂದು ಹೋಗಿಬಿಡ್ತಾರೆ ಅಂತ. ಇದು ಎಂಥದ್ದಿದು ಇಂಟರ್ಡಿಪೆಂಡೆನ್ಸ್. ಅದಕ್ಕೆ ಏನು ಉತ್ತರ ಕೊಟ್ವಿ? ಕೂತ ಮೇಲೆ ಕಾಲೇ ವ್ಯವಹಾರ. ಇವರು ಕಾಲಿಲ್ಲ, ಬರಾಗಿಲ್ಲ, ಕಣ್ಣಿಲ್ಲ, ಅವನಿಗೆ ಕಾಣಾಗಿಲ್ಲ. ಆದಮೇಲೆ ಏನಾಯ್ತು ಅಲ್ಲಿಗೆ? ಆದಿ ಕಾರಣ ಸಿದ್ಧ ಆಗಲಿಲ್ಲ. ಅಲ್ಲಿ ಏನಾಯಿತು? ಅನ್ಯೋನ್ಯ ಆಶ್ರಯ ಬಂತು. ಇವ್ರು ಕೂಡೋವರೆಗೂ ಕೆಲಸ ಆಗಲ್ಲ, ಕೆಲಸ ಆಗೋವರೆಗೂ ಕೂಡೋದಿಲ್ಲ. ಆದ್ದರಿಂದ ಅದು ಸುಳ್ಳು ಅಂತ ಹೇಳಿ ಅದನ್ನೇ ದೋಷ ಹೇಳ್ತಿರೋದೀಗ. ನೈಟ್ ಬೇಕಲ್ಲ, ಅಲ್ಲಿ ಸೇರಿಸಿ ಹೋಗಿಬಿಟ್ರೆ ಯಾಕೆ ಅವ್ರಿಗೆ ಕೈಕಾಲು ಇರ್ಬೇಕು, ಕೊಂಡಿರ್ಬೇಕಲ್ಲ ಅವನಿಗೆ. ಅವನಿಗೆ ಕೈಕಾಲು ಕೊಂಡು ಇರಬೇಕಾಯ್ತಲ್ಲ, ಅವನೇ ದೇವರ ತಪ್ಪುಗಳು. ಸಿಂಪಲ್ ಆಯ್ತಲ್ಲ, ಅಷ್ಟೇ. ನಚೈತಸ್ಮಿನ್ ಮಾನಂ ಈಶ ಅಪ್ರಸಾದತಃ. ಇದರಲ್ಲೂ ಸರಿಯಲ್ಲ. ಈಶ ದೇವರು ಒಪ್ಪಿಲ್ಲ, ದೇವರ ಅನುಗ್ರಹ ಒಪ್ಪಿಲ್ಲ ಅಂದಮೇಲೆ ಅವ್ರು ಹೇಳಿದ ದೋಷ ಎಲ್ಲ ನಿಮಗೂ ಬರುತ್ತೆ ಅಂತ ಅರ್ಥ. ಅವ್ರು ಏನೇನು ದೋಷ ಹೇಳಿದ್ದೇವೆ, ಕೆಲವು ಸಿದ್ಧಾಂತ ನಮಗೆ ಸ್ವಲ್ಪ ಖಂಡನೆ ಮಾಡಿದಾಗ ಕಾಣಿಸುತ್ತೆ. ಆದರೆ ಈ ಬಂದು ಎಲ್ಲ ಒಂದೊಂದು ಅಂಶ ಸೇರಿಬಿಟ್ಟಾಗ ಎಲ್ಲ ಖಂಡ ಒಟ್ಟಿಗೆ ಸಕೊಂಡು ಒಂದೊಂದು ಸಿದ್ಧಾಂತಕ್ಕೂ ಆ ದೋಷ ಬಂದೇ ಬರುತ್ತೆ. ಅದನ್ನು ಆ ಹೆಡ್ಡಲ್ಲಿ ಹೇಳ್ತಾರೆ ಹೊರತು ಹೇಳಿಲ್ಲ ಇದೊಂದೇ ದೋಷ ಅಂತ ತಿಳ್ಕೊಬಾರ್ದು. ಎಲ್ಲ ದೋಷಗಳು ಸೇರೇ ಬರುತ್ತೆ. ವಿಶೇಷರು ಆಸ್ಪತ್ರೆ ರೋಗಿಗಳಿದ್ದಾರಪ್ಪ, ರೋಗ ಮತ್ತು ಕಾಮನ್ ಫ್ಯಾಕ್ಟರು ಗೊತ್ತಾಯ್ತಾ. ಆರೋಗ್ಯ ಮತ್ತು ಯಾರೂ ಅಲ್ಲಿಲ್ಲ, ರೋಗಿ ಮಾತ್ರ. ರೋಗ ವೇರಿ ಆಗುತ್ತೆ ಅಷ್ಟೇ. ಅವನೊಂದು ರೋಗ ಒಂದು ರೋಗ ಇರುತ್ತೆ ಹೊರತು ರೋಗಿ ಅಲ್ದವ್ರು ಹೇಳಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ದೋಷಗಳಿವೆ. ಈಶ ಅಪ್ರಸಾದತಃ. ಈಶ ಅಪ್ರಸಾದ ಅಂತ ನೀವು ಯಾಕೆ ಹೇಳ್ತೀರಿ ಅಂದರೆ ಈಶನ ಒಪ್ಪೇ ಇಲ್ಲ ನೀವು. ಶ್ರುತಯಶ್ಚೈವ ಯದೇಶಸ್ಯ ಪ್ರಸಾದತಃ ವದಂತಿ ನಿಯಮಾನ್ಮುಕ್ತಿಂ ತಮೃತ್ಯಾತಃ ಕುತೋ ಭವೆ. ಎಲ್ಲ ಶ್ರುತಿಗಳು ಸ್ಮೃತಿಗಳು ಒತ್ತಿ ಹೇಳ್ತಾ ಇವೆ, ಬರೀ ಜ್ಞಾನದಿಂದ ಮೋಕ್ಷ ಅಲ್ಲ, ದೇವರ ಅನುಗ್ರಹ ಬೇಕೇ ಬೇಕು ಅಂತ ಹೇಳ್ತಾ ಇದೆ. ಅದನ್ನು ನೀವು ಒಪ್ಪೋದಿಲ್ಲ ಅಂದರೆ ಅಷ್ಟು ಪ್ರಮಾಣಕ್ಕೆ ವಿರೋಧ ಮಾಡಿದಾಗ ಆಗಲಿಲ್ಲ. ಅಷ್ಟು ಪ್ರಸಾದಕ್ಕೆ ವಿರೋಧ ಮಾಡಿಟ್ಟು ಸರಿಯಲ್ಲ. ವೈಶೇಷಿಕ ಕಣಾದ ಈ ಖಂಡ ಇದನ್ನು ನೋಡಿ, ಸಾಕಿರ್ಬೋದು ಇಷ್ಟೇ ಖಂಡನೆಲ್ಲ ಬೇರೆ ಕಡೆ ಮಾಡಿದ್ದಾರೆ ಅದನ್ನು ಗೊತ್ತಾಯ್ತಾ. ಇಲ್ಲಿ ಈ ಪ್ರಸಂಗದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾ ಹೋಗ್ತಾ ಇದ್ದಾರೆ. ಕಣಾದ ಮತ್ತು ಯೋಗ ಅಕ್ಷಪಾದಾಪಿ. ಕಣಾದ ಮತ್ತು ವೈಶೇಷಿಕರು, ಯೋಗ ಅಂದರೆ ಪತಂಜಲಿಯವರು, ಅಕ್ಷಪಾದ ಅಂತ ಹೇಳಿದರೆ ತಾರ್ಕಿಕರು, ಅವರೆಲ್ಲ ಕೂಡ ಇದೇ ತಪ್ಪನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಎಕ್ಸ್ಪ್ಲೇಷನ್ ನಾಳೆ.